Hi, good morning, Panama. Good morning. Welcome. Welcome. Huh? Super Huh? channel. Huh? ಇವಾಗ ಕರೆಕ್ಟಾಗಿ ಮಾಡಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು, ಅಂದ್ರೆ ಇದು ಸ್ವಲ್ಪ ಗೋಧಿ ರವೆ ಬರುತ್ತಲ್ವಾ, ಅಂದ್ರೆ ಮೀಡಿಯಂ ಸೈಜ್ದು, ಅದರಿಂದ ಮಾಡ್ತಿರೋದು. ಇವಳು ನಂಗೆ ಇಲ್ಲಿ ಉಪದ್ರ ಮಾಡ್ತಾ ಇದ್ದಾಳೆ. ಅಲ್ಲ ಅಕ್ಕೂ ತಿಳಿಸ್ಬಿರಿ ಇರಗ ಎಂತ ಇವಳು ಚಿಕ್ಕ ಮಗುವಿನ ಅಪ್ಪ ಅಫ ಚಂಚಿ ಅಫ ಚಂಚಿ ಕೈಯಲ್ಲಿ ಅಂತ ನೀನದು ಅಮ್ಮ ತನ್ನೇರು ಎಂಥದ್ದು ತೋರಿಸು, ಕೈ ತೋರಿಸು, ಎಂತ ಇದೆ ನಿನ್ನ ಕೈಯಲ್ಲಿ? ಲೈಟರ ತೋರಿಸು. ಓ, ಕೈಯಲ್ಲಿ ಲೈಟರಿಯ ಬಾಲ್ ಇತ್ತು. ಇವಳಲ್ಲಿ ಕೆಳಗಡೆ ಏನ್ ಪಾತ್ರ ಇದ್ರೂ ಎಲ್ಲ ಇಳ್ದಾಕ್ತಾಳೆ. ಇದಕ್ಕೆ ಆಲ್ಮೋಸ್ಟ್ ಎಲ್ಲಾನು ಮೇಲೇನೆ ಇಟ್ಕೊಂತೀವಿ. ನಾವು ತಿಂಡಿ ಎಲ್ಲ ತಿನ್ಕೊಂಡು ಔಟ್ ಸೈಡ್ ಹೊರಟ್ವಿ, ಅಂದ್ರೆ ತರಕಾರಿ ಎಲ್ಲ ತರೋದಿತ್ತು. ಆಮೇಲೆ ಮಗಳಿಗೆ ಏನೋ ಎಲ್ಲ ತಗೋಬೇಕಿತ್ತು, ಅದಕ್ಕೆ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಈ ಬಿಸಿಲಿಗಂತೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಜ್ಜಿಗೆ ಮಾಡಿದೀನಿ, ಈ ಸಬ್ಜಾ ಸೀಡ್ಸ್ ಎಲ್ಲ ಹಾಕಿ. ನೀವೂ ಅಷ್ಟೇ ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಅಥವಾ ಜಾಸ್ತಿ ನೀರು, ಎಳ್ನೀರೆಲ್ಲ ಕುಡಿತಾ ಇರಿ. ನಾವು ಎಷ್ಟೇ ನೀರು ಕುಡಿದ್ರೂ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಆಮೇಲೆ ಇವತ್ತು ಸೊಪ್ಪೆಲ್ಲ ತಗೊಬಂದ್ವಿ, ಫ್ರೆಶ್ ಆಗಿ ಇತ್ತು. ನನ್ನ ಹಸ್ಬೆಂಡಿಗೆ ಮಜ್ಜಿಗೆ ಕೊಟ್ಟೆ. ಇವಳು ನೋಡಿ ಎಲ್ಲ ಆಟ ಸಾಮಾನು ಬಿಡಿಸ್ಬಿಟ್ಟು ಇಟ್ಟಿದ್ದಾಳೆ ಎಲ್ಲ ಕಡೆ. ಆಮೇಲೆ ನಾವು ಮಾರ್ಕೆಟಿಂದ ಬರ್ತಾನೆ ಮತ್ತೆ ಬದನೆಕಾಯಿ ಕಟ್ ಮಾಡಿಟ್ಟಿದ್ರು. ಇವಾಗ ಇದ್ರದ್ದು ಪಲ್ಯ ಮಾಡಬೇಕು. ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ, ನಂಗಂತೂ ತುಂಬಾನೇ ಇಷ್ಟ. ನಿಮ್ಗೆ ಯಾರಿಗೆಲ್ಲ ಬದನೆಕಾಯಿ ಪಲ್ಯ ಇಷ್ಟ ಆಗುತ್ತೆ ನೋಡಿ, ಸಿಂಪಲ್ ಆಗಿ ಒಗ್ಗರಣೆ ಇಟ್ಟು ಬೆಳ್ಳುಳ್ಳಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಅದಕ್ಕೆ ಮತ್ತೆ ಬದನೆಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಅರಿಶಿನ ಪುಡಿ, ಉಪ್ಪು, ಹುಣಸೆ ಹಣ್ಣಿನ ರಸ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಇವಳದಿಲ್ಲಿ ಸ್ನಾನ ಆಯ್ತು. ಇವಾಗ ಇಲ್ಲಿ ಸರ್ಕಸ್ ಮಾಡಿ ಮೇಕಪ್ ಮಾಡೋದು ಇವಳಿಗೆ. ಇಲ್ಲಿನೂ ಅಷ್ಟೇ ಬಟ್ಟೆ ಒಣಗಿಸೋ ಕ್ಲಿಪ್ ಎಲ್ಲ ಬಿಡಿಸ್ಬಿಟ್ಟಿಟ್ಟಿದ್ದಾಳೆ. ಮೇಕಪ್ ಮಂಪನೆ ಅದು ಮಾಡ್ಕೊ ಒಂದತ್ತಿ ಬತ್ತಲೆ ಮುತ್ತಲೆ ಆದ್ವಿ ಗುಡ್ ಗರ್ಲ್. ಕೈ ಬಡಚಿ ಉಳ್ಳೇದಿ ಮುಚ್ಚಿ ಬಕ ಹಂಗೆ ಹಾಳಾಪುಂಡು ಜಕ್ಕ ಅಂತಲೇ ಪೊಲ್ಲೆ ಮಂತ್ ಪಾಡ್ಗ ಬಕ ಬಾಲೆ ಬಾಣದಾರಿಯಲ್ಲಿ ಪಂಪೋಲು ಅಂತಲೇ ಅಂಚನೆ ಗುಡ್. ನೀವು ಮಕ್ಕಳಿಗೆ ಇದೇ ತರ ಮಂಗ ಮಾಡಿ ಮೇಕಪ್ ಎಲ್ಲ ಮಾಡ್ತೀರಾ? ಇವಳ ಹತ್ರ ಇಷ್ಟು ಮಾತಾಡಿಸಿ ಈ ತರ ಕಾಡ್ಗೆ ಎಲ್ಲ ಹಚ್ಚಿಲ್ಲ ಅಂತ ಅಂದ್ರೆ ಇವಳು ಇಷ್ಟೊತ್ತಿಗೆ ಓಡೋಗ್ತಾ ಇದ್ಲು ಆ ಕಡೆ ಈ ಕಡೆ. ಇವರು ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಸುಮ್ಮನೆ ಕೂತಿದ್ದಾಳೆ. ನೋಡಿ ಇಲ್ಲಿ ಇವಳದು ಮೇಕಪ್ ಎಲ್ಲ ಆಗಿ ಇನ್ನೊಂದು ಕೆಲಸ ಸ್ಟಾರ್ಟ್ ಆಯ್ತು. ಮತ್ತೆ ಈ ಪೌಡ್ರು ಅವಳದು ಕಾಡ್ಗೆನೆಲ್ಲ ಒಂದಕ್ಕೆ ತುಂಬಿಸ್ತಿದ್ದಾಳೆ. ಆಮೇಲೆ ಅವಾಗ್ಲೇ ಹೊರಗಡೆ ಹೋಗಿದ್ವಲ್ಲ, ಇವಳು ಇದು ಬಬಲ್ಸ್ ನ ತಗೋ ಬಂದಿದ್ಲು. ಇವಳು ಇಲ್ಲಿ ಅವಳ ದೊಡ್ಡನ ಹತ್ರ ಹೂ ಮಾಡಿ ಊದಿ ಅಂತಿದ್ದಾಳೆ. ಯಾರು ಬಂದಿಲ್ಲ ಅಂತ ಅವಳು ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದಾಳೆ. ನನ್ನನ್ನು ಕರೀತಾ ಇದ್ಲು ಬಾ ಅಂತ. ಮಕ್ಳಿಗೆ ಈ ತರದೆಲ್ಲ ಆಟ ಆಡೋದು ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ. ಇದಂತೂ ಅವಳು ಹೋದವಾಗ್ಲೆಲ್ಲ ಕೇಳಿ ತಗೋ ಬರ್ತಾಳೆ. ತಗೊಂಡ್ ಬಂದೊಂದ್ ಸ್ವಲ್ಪನೇ ಹೊತ್ತು ಮತ್ತೆ ಅದ್ರದ್ದು ಲಿಕ್ವಿಡ್ ಎಲ್ಲ ಚೆಲ್ಬಿಡ್ತಾಳೆ. ನಂದು ಅವಾಗ್ಲೇ ಬಟ್ಟೆ ಎಲ್ಲ ಒಗ್ದಾಗಿತ್ತು. ಇವಾಗ ಇದ್ದಾಗ ಟೆರೆಸಿಗೆ ಹೋಗ್ಬೇಕು. ಇವಳು ನನಗಿಂತ ಮೊದ್ಲೇ ರೆಡಿ ಆಗ್ಬಿಟ್ಟು ಬಂದ್ಲು. ಮೆಲ್ಲ ಪತ್ತು ಇಂಚಿ ಸೈಡ್ ಪತ್ತು ಬೂರುವ ಚಿನ್ನ ಹಂಗನ ಪತ್ತು ಪೋಯ್. ಮತ್ತೆ ನಾವು ಬಟ್ಟೆ ಎಲ್ಲ ಒಣಗಿಸಿ ಆಯ್ತು. ಇವಾಗ ಕೆಳಗಡೆ ಹೋಗ್ತಾ ಇದೀವಿ. ಮೇಲಂತೂ ಸಿಕ್ಕಾಪಟ್ಟೆ ಬಿಸಿಲು ಟೆರೆಸ್ ಅಲ್ಲಿ. ಮೆಲ್ಲ ಪೋಯ್. ಆಮೇಲೆ ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಒಂದು ಕಾರ್ದು ಸಮ್ಮರ್ ಚೆಕಪ್ ಪ್ರೋಗ್ರಾಮ್ ಇನಾಗ್ರೇಷನ್ ಮಾಡಿದ್ದು. ಅಲ್ಲಿ ನಮ್ಗೆ ಈ ರೋಸ್ ಗಿಡನ ಕೊಟ್ಟಿದ್ರು. ಅದರಲ್ಲಿ ಹೂ ಚೆನ್ನಾಗಿ ಆಗಿತ್ತು. ಇವಾಗ ಅದೆಲ್ಲ ಬಾಡಿದೆ. ಇದನ್ನಿವಾಗ ಕಟ್ ಮಾಡ್ಬೇಕು. ಆಮೇಲೆ ಎಲ್ಲ ಗಿಡಕ್ಕೂ ನೀರೆಲ್ಲ ಹಾಕ್ಬೇಕು. ಅಷ್ಟು ಕೆಲಸ ಮುಗಿಸೋದ್ರೊಳಗೆ ಇವಳದ್ ನೋಡಿ ಇಲ್ಲಿ ಇನ್ನೊಂದ್ ಕೆಲಸ. ಈ ಆಟ ಸಾಮಾನು ಅವಾಗ್ಲೇ ತಂದಿದ್ದು. ಇವಾಗ ಅದ್ರದ್ದು ನೀರನ್ನೆಲ್ಲ ಚೆಲ್ಬಿಟ್ಟಿದ್ದಾಳೆ ಈ ಬಬಲ್ಸ್ದು. ಇವಾಗ ಅವಳಿಗೆ ಸಮಾಧಾನ ಆಯ್ತು ಎಲ್ಲ ಚೆಲ್ದೆ ಅಂತ. ಟೈಮ್ ಬೇರೆ ಊಟದ ಟೈಮ್ ಆಯ್ತು. ಇವಾಗ ಅವಳಿಗೆ ಊಟ ಕೊಡ್ಬೇಕು. ಈ ಬದನೆಕಾಯಿ ಪಲ್ಯ ಮತ್ತೆ ಗಂಜಿ ಊಟ ಮಾಡಿಸಿ ಬಟ್ಲು ತೊಳೆದು ಬರೋ ಅಷ್ಟೊತ್ತಿಗೆ ಇವಳದಿಲ್ಲಿ ಇನ್ನೊಂದ್ ಕೆಲಸ ಆಗಿದೆ. ಈ ಪಿಂಕ್ ಕಲರ್ ಬಾಸ್ಕೆಟ್ ಅಲ್ಲಿ ಅವಳದೆಲ್ಲ ಡ್ರೆಸ್ ಇತ್ತು, ಅದನ್ನೆಲ್ಲ ಚೆಲ್ಬಿಟ್ಟಿದ್ದಾಳೆ. ಯಾಕೆ ತೆಗೆತ್ತಿ
ಆಡು ಗೆತ್ತೆ ಅದು ಯಾಕೆ ಗೆತ್ತಿ? ಚಂದ ತೂಯಿ ಗೆತ್ತೆ ಯಾರದ್ದದು? ಆಡು ಗೆತ್ತಿರುವ ಓ ಅದೆಂತ ಕೈಯಲ್ಲಿ? ಕಾಶ್ ಯಾರದ್ದು ಕಾಶು? ಒಂದು ಚಮೀನಿ ಕಾಶ್ ಶಾಮಿನ ಕಾಶು. ಅಪ್ಪ ನೀನು ಭಾರಿ ಜೋರಿದ್ದಿ. ಕೊಡು. ನ- ಇಲ್ಲ. ಇದೆಲ್ಲ ಯಾರು ಪೋಖ್ರಿ ಮಾಡಿದ್ದು? ಆಡು ತಿತ್ತು ಮಾಡಿದ್ದು ಎಂತ ತಿತ್ತು ಮಾಡಿದ್ದು? ಆಡು ಮಾಡಿದ್ದು ಅಪ್ಪ